ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ, ಕರುನಾಡ ರತ್ನ ನ್ಯೂಸ್ಗೆ ಸ್ವಾಗತ. ಜಮಖಂಡಿ ತಾಲೂಕಿನ ಕಣ್ಣೋಳಿ ಗ್ರಾಮದ ರೈತರೊಬ್ಬರ ಹೊಲದಲ್ಲಿ ವಿದ್ಯುತ್ ಟಿಸಿ ಸುಟ್ಟಿರುವ ಹಿನ್ನೆಲೆಯಲ್ಲಿ ಹೊಸ ಟಿಸಿ ಅಳವಡಿಸಿದ ಕಾರಣ ಜಮಖಂಡಿ ಕೆಇಬಿ ಕಚೇರಿಗೆ ಬೀಗ ಜಡಿದು ರೈತರು ಪ್ರತಿಭಟನೆ ನಡೆಸಿದ್ದಾರೆ. ಹೌದು ಪ್ರಿಯ ವೀಕ್ಷಕರೇ, ಕಣ್ಣೋಳಿ ಗ್ರಾಮದ ರೈತ ಸುಭಾಷ್ ಶಿಂದೆ ಅವರ ಹೊಲದಲ್ಲಿ ಇರುವ ವಿದ್ಯುತ್ ಟಿಸಿ ಸುಟ್ಟು ವಾರ ಗತಿಸಿದರೂ ಜಮಖಂಡಿ ಕೆಇಬಿ ಇಲಾಖೆಯ ಅಧಿಕಾರಿಗಳು ಹೊಸ ಟಿಸಿ ಅಳವಡಿಸದೆ ಹಾರಿಕೆ ಉತ್ತರ ನೀಡುತ್ತಾ ಇದ್ದಾರೆ. ಇಲ್ಲಿನ ಕೆಲವೊಂದಿಷ್ಟು ಅಧಿಕಾರಿಗಳು ಲಂಚದ ಬೇಡಿಕೆಯನ್ನು ಇಡುತ್ತಾರೆ ಎಂದು ಆರೋಪಿಸಿದ್ದಾರೆ. ಹೊಸ ಟಿಸಿಯನ್ನು ಅಳವಡಿಸದೇ ಇದ್ದರೆ ಕೆಇಬಿ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುವ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ಸಮೇತ ಬೀಗ ಜಡಿದು ಉಗ್ರವಾದ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಇದೇ ಸಂದರ್ಭದಲ್ಲಿ ಮುತ್ತಪ್ಪ ಕೋಮಾರ್, ಈರಪ್ಪ ಹಂಚಿನಾಳ್, ಶ್ರೀಶೈಲ್ ಗೋಮಾರ್, ಸುಭಾಷ್ ಶಿಂದೆ, ರಾಜು ನದಾಫ್, ದರ್ಯಪ್ಪ ದಾನಗೌಡ್, ಕರಿಯಪ್ಪ ಜೀರ್ಗಾಳ್, ಕಲ್ಲಪ್ಪ ಬಿರಾದಾರ್, ಬಸವರಾಜ್ ನ್ಯಾಮಗೌಡ್, ಯಲ್ಲಪ್ಪ ಬಿರಾದಾರ್, ಸಿದ್ದಪ್ಪ ಬಜನ್ನವರ್, ಗುರುನಾಥ್ ಕೋರಿ ಸೇರಿದಂತೆ ಅನೇಕ ರೈತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ವರದಿ ರವಿ ದೊಡ್ಮನಿ, ಕರುನಾಡ ರತ್ನ ನ್ಯೂಸ್, ಜಮಖಂಡಿ. ತೊಂದ್ರೆ ನಮಸ್ಕಾರ ಅಧ್ಯಕ್ಷ. ಇವತ್ತು ಜಮಖಂಡಿಯಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಫೀಸ್ ಮುಂದೆ ಬಂದೆವು. ಕನ್ನವಳ್ಳಿ ಒಳಗೆ ಇರ್ತಕ್ಕಂತ ಒಬ್ಬ ಸುಭಾಷ್ ಶಿಂದೆ ಅಂತ ಹೇಳ್ಕೊಂಡು ಒಬ್ಬ ರೈತಂದು ಅಲ್ಲಿ ಕನಿಷ್ಠ ಒಂದು 30 ವರ್ಷಲಿಂತ್ರ 100 ಟಿಸಿ ಕೊಡ್ತಿದ್ರು. ಅದು ಮೆಗ ಟ್ರಾನ್ಸ್ಫರ್ ಸುಡ್ತಿತ್ತ. ಅದನ್ನ ಕೊಡ್ತಿದ್ರು, ತಗೋತಿದ್ರು, ಮಾಡ್ತಿದ್ರು. ಈಗ ಏಕಾಲ್ಕ ಯಾವನೋ ಒಬ್ಬ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹೊಸ್ತಾಗಿ ಬಂದಾನತ್ತ. ಅದನ್ನ ಸರ್ವೆ ಮಾಡ್ಬೇಕಂತ ಹೇಳ್ಕೇರಿಂದ 15 ದಿವಸ ಆಯ್ತು ಟಿಸಿ ಕೊಟ್ಟಿಲ್ಲ. ಒಂದು ಕಾನೂನು ಏನ್ ಹೇಳ್ತತಿ, ರೈತರ ಟಿಸಿ ಸುಟ್ರ 24 ಗಂಟೆ ಒಳಗ ಟ್ರಾನ್ಸ್ಫರ್ ಕುಂದರ್ಸ್ಬೇಕಂತ ಹೇಳಿ ಕಾನೂನು ಇದ್ರು 15 ದಿವಸ ಇವ್ ಟಿಸಿ ಕುಂಡಿಸಿಲ್ಲ ಅಂದ್ರೆ ಏನ್ ಹೊಟ್ಟಿಗೆ ಅಂತ ಅನ್ನತ್ ಕೇಳ್ತಾನ. ಇವತ್ತು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮಾನ ಮರ್ಯಾದೆ ಐತೆ ಅನ್ನತ್ ಕೇಳ್ತಾನ. ಇವನ್ನ ಒಬ್ಬ ರೈತ ಈ ದೇಶಕ್ಕೆ ಅನ್ನ ಬೆಳೆಯುವಂತವ. ಅನ್ನ ಬಿಡು ಹಾರಿಗಡಿ ಅಲ್ಲಿ ದನಗಳದಾವು, ಮನುಷ್ಯರದಾರು, ಬೋರ್ಗಲ್ಲಿಂದ ನೀರ್ ತಗೊಂಡ್ ಕುಡಿಬೇಕು. 15 ದಿವಸ ನೀರ್ ಇಲ್ದ ಆದ್ರ ಪರಿಸ್ಥಿತಿ ಏನಕತ್ತಿರೋ ಅರ್ಥ ಮಾಡ್ಕೋಬೇಕು. ಬೇಕಿದ್ರೆ ಅಣ್ಣ ಹತ್ರ ಯಾವ್ರ ಮೋಟ್ರ್ ಇದ್ರ ಇವ್ ಬೇಕಿದ್ರೆ ಸರ್ವೆ ಮಾಡ್ಕೊಳ್ಳಿ. ಸರ್ವೆ ಮಾಡ್ಕೊಂಡು ಕನ್ವಿನ್ಸ್ ಮಾಡ್ಲಿ, ನಾವು ಕನ್ವಿನ್ಸ್ ಮಾಡ್ತೇವೆ. ಈಗ ಸರ್ವೆ ಮಾಡುವಂತ ಸಂದರ್ಭ ಅಲ್ಲ, ಟಿಸಿ ತಕ್ಷಣ ಕೊಡ್ಬೇಕು. ಕೊಡದೆ ಹೋದ್ರೆ ಆಫೀಸ್ದಾಗ ಒಳಗೆ ಕೀಲಿ ಆಗ್ತೇವೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಎಲ್ಲೇ ಪಾರ ಹೋಗ್ಯಾನತ್ತೀಗ ಅವ್ನು ಎಲ್ಲಿದ್ದಲ್ಲಿ ಹಿಡ್ಕೊಂಡ್ ಬರ್ತೇವೆ, ತಂದಕೆಯಿಂದ ಒಳಗೆ ಕುಂಡಿಸ್ಬೇಕಂತ. ಅದಕ್ಕೆ ದಯವಿಟ್ಟು ಅವ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅದಾರ ಏನು ಎಲ್ಲಿಂದ ಬಂದಾನ ಗೊತ್ತಿಲ್ಲ, ನಾವು ವಿಚಾರ ಮಾಡ್ಬೇಕತಿ. ಆಮೇಲೆ ಉಳಿದ ವಿಷಯ ಮಾತಾಡ್ತೀವಿ. ಕನ್ನೋಳಿ ಗ್ರಾಮದಾಗ ರೈತರಿಗೆ ಒಂದು ಅನ್ಯಾಯ ಐತೆ ಅನ್ನುವಂತ ಹಿನ್ನೆಲೆ ಒಳಗ ಕರೆ ಕೊಟ್ಟಾಗ ಎಲ್ಲಾರು ಬಂದು ನಾವು ಕೇರಿಗೆ ಮುತ್ತಿಗೆ ಹಾಕಿದ್ದೇವೆ. ಸುಮಾರು ವರ್ಷಗಳಿಂದ ಅಲ್ಲಿ ಒಂದು 100 ಟಿಸಿ ಇತ್ತು. ಆ ಟಿಸಿ ಇಂದ ಎಲ್ಲರೂ ಕನೆಕ್ಷನ್ ಹಾಕಿ ಕೆಲವೊಂದಿಷ್ಟು ಅಧಿಕೃತ ಅದಾವಂತ, ಕೆಲವೊಂದಿಷ್ಟು ಅನಧಿಕೃತ ಆದ ಈಗ ಹೇಳಕತ್ಯಾರ. ಬಟ್ ನಮಗೂ ಗೊತ್ತಿರ್ಲಿಲ್ಲ. ಬಟ್ ಅದೇನೇ ಇರ್ಲಿ, ಇವಾಗ ಟಿಸಿ ಸುಟ್ಟೈತಪ್ಪ ಅಂದ್ರೆ ಮೊದಲು ಟಿಸಿ ಕೂಡಿಸ್ಬೇಕು. ಅಲ್ಲಿ ವಿದ್ಯಾರ್ಥಿಗಳು ಓದ ಅದು ಬೆಳಕಬೇಕು, ಒಂದು ಕುಡಿಯೋ ನೀರು ಬೇಕು. ಈಗ ದ್ರಾಕ್ಷಿ ಎಲ್ಲ ತುಂಬಿ ಬಂದಾವ, ಅಲ್ಲಿ ನೀರಿನ ಅಂಶ ಕಡಿಮೆ ಆತು ಅಂದ್ರೆ ಎಲ್ಲ ಉದುರಿ ಹೋಗೋದು. ಇದ ಒಂದು ಮೊದಲೇ ವರ್ಷ ಧಾರಣೆ ಐತೈತಿ. ಇದ್ರಾಗ ದೊಡ್ಡ ನಷ್ಟ ಆಗ್ತೈತಿ. ಕೋಳಿ ಫಾರ್ಮ್ ಐತೈತಿ, ಅಲ್ಲಿ ಕೋಳಿಗಳು ಸತ್ತಾವ. ಅದನ್ನೆಲ್ಲ ನಷ್ಟ ಯಾರು ತುಂಬವ್ರು? ಇವ್ರದ್ದು 10-20 ಸಾವಿರ ರೂಪಾಯಿ ಏನೋ ದಂಡ ತುಂಬಬೇಕಂತ ಹೇಳ್ತಾರ. ಅದು ಏನೇ ಇರ್ಲಿ, ಅದು ಮಾಡ್ಕೊಳಕ್ ಮತ್ತೆ ಅದಕ್ಕೆ ಟೈಮ್ ಇರ್ತೈತಿ. ಬಟ್ ಹಾನಿ ತುಂಬಿಕೊಡೋರು ಯಾರು? ಅಂದ ರೈತರಿಗೆ ದೊಡ್ಡ ಇದು ಅನ್ಯಾಯ ಆಗೈತೆ ಅನ್ನುವಂತ ಇದಕ್ಕೆ ಕಾರಣಕ್ಕಾಗಿ ನಾವೆಲ್ಲ ಬಂದಿದೀವಿ. ಈಗ ಎಕ್ಸಿಕ್ಯೂಟಿವ್ ಆಫೀಸರ್ ಹೊರಗಡೆ ಹೋಗ್ಯಾರ. ಹೊರಗಡೆ ಯಾಕೆ ಅಲ್ಲಿ ಏನೋ ಸರ್ವೆ ಮಾಡ್ಕೊಂಡ್ ಬರ್ತೈತಿ, ಈಗ ಸರ್ವೆ ಮಾಡ್ಕೊಂಡ್ ಬರಾಕ್ ಹೋಗ್ಯಾರತ್ತ. ಅಲ್ಲಿ ಎಲ್ಲಿ ಹೋಗಿ ಹೊರ್ತಾರ ಬರ್ಲಿ. ಬಂದಿದ್ ನಾವ್ ಇಲ್ಲಿ ಏನಪ್ಪಾ ಅಂತಂದ್ರ ನಮ್ ಹಿರಿಯರ್ ಅದಾರ, ಹಿರಿಯರ ಮುಖಂಡರು ಏನ್ ತೀರ್ಮಾನ ತಗೊಳ್ತಾರಲ್ಲ ಆ ಒಂದು ನಿಟ್ಟಿನೊಳಗೆ ನಾವೆಲ್ಲರೂ ಕೂಡ ಹೋರಾಟ ಮುಂದುವರಿಸ್ತೀವಿ. ರೈತರಿಗೆ ನ್ಯಾಯ ಕೊಡಿಸೋವರೆಗೂ ಬಿಡು. ನಮಸ್ಕಾರ. ನಾವು ಕನ್ನೋಳಿ ಗ್ರಾಮದ ರೈತರು. ಅಲ್ಲಿ ಕನ್ನೋಳಿ ಗ್ರಾಮದಲ್ಲಿ ಸುಮಾರು 15 ದಿನಗಳಿಂದ
ಒಂದು 100 ಕೆವಿ ಟಿ ಸಿ ಸುಟ್ಟಿದೆ. ಅದು ಫಾಲ್ಟ್ ಆಗಿ ಸುಟ್ಟಿದೆ. ಫಾಲ್ಟ್ ಆಗಿ 2-3 ಸಲ ಫಾಲ್ಟ್ ಆಗಿ ಸುಟ್ಟಿದೆ. ಇವ್ರು ಹೇಳ್ತಾ ಇದ್ದಾರೆ ಅನ್ಅಥರೈಸ್ಡ್ ಹಾಕಿ ಸುಟ್ಟಿದೆ ಅಂತೇಳಿ ಟಿ ಸಿ ಕೊಡ್ತಾ ಇಲ್ಲ ಇವರು. ನಮ್ಗೆ 15 ದಿನಗಳಿಂದ ನೀರಿಲ್ಲ. ಇವತ್ತು ದನ ಕರುಗಳಿಗೆ ಒಂದು 1000 ಲೀಟರ್ ಗಟ್ಟಲೆ ನೀರು ಬೇಕು. 12-13 ದನಗಳಿಗೆ ಒಂದು 1000 ಲೀಟರ್ ನೀರು ಬೇಕು. ನಾವು 4 ಕಿಲೋಮೀಟರ್ 3 ಕಿಲೋಮೀಟರ್ ಹೋಗಿ ನೀರು ತರುವಂತ ಪರಿಸ್ಥಿತಿ ಬಂದೈತಿ. ಇವತ್ತು ಆಧುನಿಕ ಕಾಲದಾಗ ಎಷ್ಟೋ ಮುಂದುವರೆದ ದೇಶ ಅಂದ್ರೂ ಇನ್ನೂ ನಾವು ಹಿಂದದೀವಿ ಅನ್ನೋ ಈ ಸಮಯದಾಗ ಗೊತ್ತಾಗತೈತಿ ನಮಗೆ. ಯಾಕಪ್ಪ ಅಂತಂದ್ರ ಇವತ್ತು ನಾವು ಅಲ್ಲಿ ದ್ರಾಕ್ಷಿಗಳು ಬೆಳಿತಾ ಇದ್ವಿ, ಜೋಳಗಳು ಬೆಳಿತಾ ಇದ್ವಿ, ಗೊಂಜಾಳ ಎಲ್ಲ ಹಾಳಾಗ್ಯಾವ ಸಂಪೂರ್ಣವಾಗಿ ಹಾಳಾಗ್ತಾ ಇದ್ದವು. ಇವರು ಟಿ ಸಿ ಸೂಟ್ 24 ತಾಸ್ನಾಗ ತಂದು ಕೊಡ್ಬೇಕಾಗಿತ್ತು. ಅಂದ್ರೆ ಇವರು ಡಿಪಾಸಿಟ್ ಇದ್ರು ಅಂತ ಟಿ ಸಿ ಅಂತ ಲೈನ್ಗಳಿಗೆ ಲೈನ್ ಕೊಟ್ಟಿಲ್ಲ ಇವರು. ಯಾಕಂದ್ರೆ ಮನಿ ಒಳಗೂ ಕೊಟ್ಟಿಲ್ಲ. ಇವತ್ತು ನಮ್ಮ ಕೋಳಿ ಫಾರ್ಮ್ ಇದೆ. 2000 ಕೋಳಿ ಫಾರ್ಮ್ದಲ್ಲಿ 300-400 ಕೋಳಿಗಳು ಸತ್ತಿವೆ. ಅವು ನೀರಿಲ್ಲ, ರಾತ್ರಿ ಲೈಟ್ ಇಲ್ಲ. ಹಿಂಗ ಇಂಥ ಸಮಸ್ಯೆಯನ್ನು ಇಟ್ಕೊಂಡು ಇವ್ರು ಕನ್ವಿನ್ಸ್ ಮಾಡಿ ನಾವು ಅಧಿಕಾರಿಗಳಿಗೆ ಹೋದ್ರೂ ಇವರು ಏನ್ ಮಾಡ್ರಿ ನಾವು ಲೈಟ್ ಕೊಡಕ್ಕಾಗಲ್ಲ ಅಂತ ಬೇಜಾಬ್ದಾರಿ ಉತ್ತರಗಳನ್ನ ಕೊಟ್ಟಿದ್ದಾರೆ ಇವರು. ಆದ್ರಿಂದ ಇವ್ರು ನಾವೇನ್ ಹೇಳ್ತೀವಿ, ಪರ್ಯಾಯ ಆ ಟಿ ಸಿ ಬದಲು ಪರ್ಯಾಯ ಟಿ ಸಿ ಮಾಡ್ಕೊಳ್ಳಿಕ್ಕೆ ಒಪ್ಪಿಗೆ ಪಡೆದುಕೊಂಡಿದ್ವಿ ನಾವು. ಮತ್ತೊಂದು ಟಿ ಸಿ ಮಾಡ್ತೀವಿ. ಇವತ್ತು 24 ತಾಸಿನ ಟಿ ಸಿ ಕೊಟ್ರೆ ನಮಗೆ ಏನಾದರೂ ಸ್ವಲ್ಪ ನೀರಿನ ವ್ಯವಸ್ಥೆ ಹಾಗೂ ನೀರಿನ ಬೆಳೆಗಳಿಗೆ ಆಗತ್ತದೆ. ಒಂದು 15 ದಿನ ಟೈಮ್ ಕೊಡ್ರಿ, ಅಷ್ಟರೊಳಗೆ ನಾವು ಟಿ ಸಿ ಮಾಡ್ಕೊಂಡು ನಾವು ಬೇರೆ ಟಿ ಸಿಯನ್ನು ಮಾಡ್ಕೋತೀವಿ ಅಂತ ಕನ್ವಿನ್ಸ್ ಮಾಡಿದ್ರು ಕೂಡ ಇವತ್ತು ಅಧಿಕಾರಿಗಳು ಸರ್ವೆ ಮಾಡ್ತಾ ಹೋದಾದ್ರೆ ಮತ್ತೆ ನಮ್ಮ ಹೊಲಗಳಲ್ಲಿ ಎಲ್ಲ ಲೈಟ್ಗಳು ಒಂದಕ್ಕೊಂದು ಕ್ರ್ಯಾಶ್ ಆಗ್ಯಾವ. ಅದರಿಂದ ಟಿ ಸಿ ಗಾಳಿ ಬಿಟ್ಟಂದ್ರೆ ಒಂದಕ್ಕೊಂದು ಕ್ರ್ಯಾಶ್ ಆಗಿರ್ತಾವ. ಇವ್ರು ಹೇಳ್ತಾರು ಹೆವಿ ಮೋಟರ್ಗಳು ಕುಣಿಸೋದ್ರಿಂದ ನಿಮ್ಗೆ ಟಿ ಸಿ ಸುಡಾತೇವೆ ಅಂತ ಹೇಳ್ತಾರು. ಅಧಿಕಾರಿಗಳು ಬೇಜವಾಬ್ದಾರಿತನ, ಇವ್ರದ್ದು ಬಹಳ ಬೇಜವಾಬ್ದಾರಿತನ ಇದೆ. ಮತ್ತೆ ಬೇರೆ ಅಧಿಕಾರಿಗಳು ಯಾರು ಈ ತರ ಇರಲಿಲ್ಲ. ಈಗ ಬಂದಂತ AW ಇವರು ಬೇಜವಾಬ್ದಾರಿತನ ಉತ್ತರನ ಕೊಡ್ತಾ ಇದ್ದಾರೆ. ನಾವು ಕೊಡೋದಿಲ್ಲ, ನಾವು ಬಿಡೋದಿಲ್ಲ ಅನ್ನೋ ರೈತರಿಗೆ ಯಾರಿಗೆ ಹೋದ್ರೂ ರೆಸ್ಪಾನ್ಸ್ ಇಲ್ಲ. ಯಾಕಂದ್ರೆ ರೈತರು ಕಾರ್ ಗಾಡಿ ಬಿಟ್ರೆ ತೆಳಗಿಳಂಗಿಲ್ಲ ಇವ್ರು ಬಂದ್ರಂದ್ರ. ಹೊಲದಾಗ ಏನಾಗೈತಿ ಏನಿಲ್ಲ. ಬೇರೆ ಇವ್ರು KB ಅವರು ಲೈನ್ಮನ್ಗಳು ಸುಖ ಬರೋದಿಲ್ಲ, ಬೇರೆಯವ್ರನ್ನ ಕಳಿಸ್ತಾರ. ಇವ್ರು ಪಗಾರ ಕೊಟ್ಕೊಂಡು ಇಟ್ಕೊಂಡಾರ ಇವ್ರು ಬೇರೆ ವ್ಯಕ್ತಿಗಳನ್ನ. ಇವ್ರು ಬರೋದಿಲ್ಲ. ಇವತ್ತು ಇಶ್ಯೂ ಹಾಕೊಂಡು ಮನ್ಯಾಗ ಒಳಗೆ ಕೂತ್ ಬಿಡ್ತಾರ. ಇವ್ರಿಗೆ ಗೊತ್ತಿಲ್ಲ. ಈಗ ಕೇಳಿದ್ರೆ ಎಲ್ಲಿ ಫಾಲ್ಟ್ ಐತಿ ಏನ್ ಫಾಲ್ಟ್ ಐತಿ ಗೊತ್ತಿಲ್ಲ ಇವ್ರಿಗೆ. ಯಾಕಂದ್ರೆ ಬೇರೆ ಅಧಿಕಾರಿಗಳನ್ನ ಬೇರೆ ಕಾರ್ಮಿಕರನ್ನ ಇಟ್ಕೊಂಡು ಚಂದ್ರ ಕಂಬ ಏರ್ಸೋದು ಎಲ್ಲ ಮಾಡ್ತಾರ. ಮತ್ತೆ ಇವ್ರಿಗೆ ಹಣ ಕೊಟ್ರೆ ಇವತ್ತು 24% ಟಿ ಸಿ ಕೊಡ್ತಾರ ಇವ್ರು. ಇಂಥವ್ರು ಅದಾರ. ಲಂಚದ ಬೇಡಿಕೆ ಇಡ್ತಾರ. ಇಲ್ಲದ್ರೆ ಇನ್ಕ ಟಿ ಸಿ ಕೊಡಿರ್ತೈತಿ ನಮ್ಗೆ. ಇಲ್ಲಾಂದ್ರೆ ಕೊಡುವಾರ. ಇವತ್ತು 50 ವರ್ಷದಿಂದ ಟಿ ಸಿ ಕೂತಿದ್ದು 100 ಕೆವಿ ಟಿ ಸಿ ಕೂತಿದ್ದು ಇವತ್ತು 25 ಟಿ ಸಿ ಹೋದ್ ಯಾಕಿಟ್ರಿ? ನೀವು ಕೊಟ್ಟಿದ್ದಲ್ಲ ಅದು. ನಾವು ಕೊಟ್ಟೊಂಬಂದಿಲ್ಲ, ನೀವು ಅಧಿಕಾರಿಗಳು ತಂದಿಟ್ಟಿದ್ದು ಅದು ಟಿ ಸಿ. ಮತ್ತೆ ಯಾಕೆ ಇಟ್ರಿ 25 ಟಿ ಸಿ? ಎಲ್ಲ ಕಡೆ ಜಂಪ್ ಬಿಚ್ಚಾರ. ಇವತ್ತು ಲೈಟಿಂಗ್ 15 ದಿವಸ ಲೈಟ್ ಕೊಟ್ಟಿಲ್ಲ ನಮ್ಗೆ. ಬಹಳ ತೊಂದರೆ ಆಗಿದೆ. ಮತ್ತೆ ನಮ್ಮ ಏರಿಯಾದಲ್ಲಿ ಏನಾದರೂ ರೈತರಿಗೆ ಯಾರಾದ್ರೂ ಏನೋ ಸಮಸ್ಯೆ ಆದ್ರೂ ಈ ಅಧಿಕಾರಿಗಳು ನೇರವಾಗಿ ಕಾರಣಕಾರು. ಲಕ್ಷಾಂತರ ರೂಪಾಯಿ ಬೆಳೆ ಹಾನಿಗೆ. ಇವತ್ತು ಲಕ್ಷಾಂತರ ರೂಪಾಯಿ ನಾವು ಟಿ ಸಿ ನಂಬ್ಕೊಂಡು ಬೆಳೆ ಮಾಡಿದ್ವಿ. ನಾವು ಇವತ್ತು ಆ ಟಿ ಸಿ ನಂಬ್ಕೊಂಡು ಬೆಳೆ ಮಾಡಿದ್ವಿ. ಬೆಳೆ ಎಲ್ಲ ಸಂಪೂರ್ಣ ಹಾಳಾಗ್ಯಾವ. ಯಾಕಂದ್ರೆ ದ್ರಾಕ್ಷಿ ಅದಾವು ಎಲ್ಲ ಹಾಳಾಗ್ತಾವು. ಮತ್ತು ಕಬ್ಬ ಎಲ್ಲ ಸಂಪೂರ್ಣ ಹಾಳಾಗ್ತಾವ. ರಾತ್ರಿ ಕತ್ತಲಾಗ ಹುಡುಗರು ಸ್ಟಡಿ ಮಾಡಿಸ್ಬೇಕಾದ್ರೆ ಸಮಸ್ಯೆ ಆಗಿಬಿಡುತ್ತೆ ನಮ್ಗೆ. ಎಲ್ಲಿ ಲೈಟ್ ಇಲ್ಲ, ಅಲ್ಲಿ ಆಸ್ಪಾಸ್ ಎಲ್ಲಿ ಲೈಟ್ ಏನು ಹಾಕೊಂಡ್ರು ನಮ್ಮ ವ್ಯವಸ್ಥೆನೂ ಮಾಡಲಿಲ್ಲ ಇವರು. ಪದೇ ಹೇಳ್ತಾ ಇದ್ದೀವಿ. ಆದ್ರೆ ನಮಗೆ ಟಿ ಸಿ ಇವತ್ತು ಕೊಂಡಿರ್ಬೇಕನ್ನೋದು ನಮ್ಗೆ ಒತ್ತಾಯ ಐತಿ, ಹೋರಾಟ ಐತಿ. ಇವತ್ತು ನಮಗೆ ಮೊದಲು ಕೂತಾವು, ಈಗ ಯಾಕೆ ಕೊಂಡಿರುವಲ್ಲ ಟಿ ಸಿಗಳು? ನಮ್ಗೆ ಮೊದಲು ಈಗ ನಾವು ಹೇಳಿದ್ರಲ್ಲಿ 24% ಟಿ ಸಿ ಕೊಂಡಿರ್ತಿದ್ವು. ಮತ್ತೆ ಯಾಕೆ ಇವ್ರು ಯಾಕೆ ಕೊಂಡಿಸ್ಲಿಲ್ಲ? ಈಗ ಇವು 15 ದಿವಸ ಯಾಕೆ ಹೋಗ್ತೀರಿ ನೀವು? ಇವತ್ತು ಡಿಪಾಸಿಟ್ ಇದ್ದವ್ರಿಗೆ ಕೊಡ್ಬೇಕಾಗಿತ್ತಲ್ಲ. ಡಿಪಾಸಿಟ್ ಇದ್ದವ್ರಿಗೆ ಕೊಡ್ಲಿಲ್ಲ ಯಾಕೆ ನೀವು? ಅನ್ಅಥರೈಸ್ಡ್ ಹಿಂದೆಗಡೆ ಮಾಡ್ರಿ ನೀವು. ಅರೇ ಟಿ ಸಿ ಮಾಡೋನು, ಏನಾರೇ ಮಾಡೋನು, ಮತ್ತೊಂದರೇ ಮಾಡೋನು. ಆದ್ರೆ ಮುಂದೆ ಯಾಕೆ ದಿವಸ ಓಡಿದ್ರಿ ನೀವು? ಲಕ್ಷಾಂತರ ರೂಪಾಯಿ ಹಾಳಾತ್ಲ ಈಗ ಎಲ್ಲಾರ್ದು. ಯಾರು ತುಂಬವ್ರು ಇದನ್ನ? ಮತ್ತೆ ಇವ್ರು ಯಾಕೆ ಮಾಡುವವ್ರ ಕೆಲಸ ಅಂತ ಕೇಳ್ತಾ ಇದ್ದೀವಿ ನಾವು. ಈಗ ಇಷ್ಟು ದಿವಸ ನಾವು ಅದನ್ನ ಟಿ ಸಿ ರೊಕ್ಕ ಕೊಟ್ಟು ಕುಣಿಸ್ಕೊಂಡಿವು. ಅಧಿಕಾರಿಗಳಿಗೆ ರೊಕ್ಕ ಕೊಟ್ಟು ಕುಣಿಸ್ಕೊಂಡಿ ನಾವು ಟಿ ಸಿ. ಇವತ್ತು ಅಲ್ಲಿ 4 ಡಿಪಾಸಿಟ್ ಅದಾವ ಅಂತ ಹೇಳ್ತಾರೆ ಇವ್ರು. 100 ಹೆಂಗ್ ಕುಡಿಸಿರಿ ನೀವು? 25 ಮೊದಲು ಕುಡಿಸ್ಬೇಕಾಗಿತ್ತು. ಇಲ್ಲ ಮತ್ತೆ ಅದ್ರ ಸಂಬಂಧ ಇವ್ರು ನಮ್ಗೆ ಕುಡಿಸುವಾರ 100 ಟಿ ಸಿ ಯಾಕೆ ಕುಡಿಸುವಾರ ಅಂತ ನಾವು ಅದನ್ನ ಕೇಳ್ತಾ ಇದೀವಿ. ನಮ್ಗೆ ಅನುಮಾನ ಬರ್ತಾ ಇದೆ. ಇವ್ರ ಅನುಮಾನ ಬರ್ತಾ ಇದೆ. ಇಷ್ಟು ಎಲ್ಲ ರೈತರು ಬಂದು ಹೋರಾಟ ಮಾಡಿ ಇಷ್ಟು ಮಾಡಿದ್ರೆ ಯಾಕೆ ಹಠದವ್ರನ್ನ ಯಾಕೆ ತೋರ್ತಾ ಇದ್ರಿ ನೀವು? ಕುಂಡಿಸ್ಬೇಕಾಗಿತ್ತಲ್ಲ 15 ದಿವಸ ಒಳಗ. ಇಷ್ಟ ಹೇಳಿ ನಮ್ಗೆ.